ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕಿಚನ್. ಇವತ್ತಿನ ರೆಸಿಪಿ ಪುಳಿಯೋಗರೆ. ಸಿಂಪಲ್ ಆಗಿ ರುಚಿಯಾಗಿ ಮನೆಯಲ್ಲೇನೆ ಯಾವ ರೀತಿ ಪುಳಿಯೋಗರೆ ಗೊಜ್ಜನ್ನ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಧಾನದಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ, ಇಷ್ಟೇ ರುಚಿಯಾಗಿ ಸಿಂಪಲ್ ಆಗಿ ಮಾಡ್ಕೊಳ್ಬೋದು. ಯಾವುದೇ ರೀತಿ ಅಂಗಡಿಯಿಂದ ಪೌಡರ್ನ ಬಳಸ್ತಿಲ್ದಂಗೆನೆ ಮನೇಲೇನೆ ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೊಳ್ಬೋದು. ಅಷ್ಟೇ ರುಚಿಯಾಗಿ ಇರುತ್ತೆ. ಯಾವ ರೀತಿ ಪುಳಿಯೋಗರೆನ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾವು ಪುಳಿಯೋಗರೆ ಮಾಡೋದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಹಾಗೆ ಧನಿಯಾ ಕಾಳು, ಹಾಗೆ ಸ್ವಲ್ಪ ಮೆಂತೆಕಾಳು, ಹಾಗೆ ಕಾಳುಮೆಣಸು, ಹಾಗೆ ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ ಗುಂಟೂರು ಮೆಣಸಿನಕಾಯಿ ತಗೊಳ್ಬೇಕಾಗತ್ತೆ. ಇಷ್ಟು ಪದಾರ್ಥನ ತಗೊಂಡು ಇಟ್ಕೊಳ್ಬೇಕಾಗತ್ತೆ. ಇವಾಗ ನಾವು ಹುಣಸೆಹಣ್ಣ ನೆನೆಸ್ಕೊಳ್ಳೋಣ. ನೋಡ್ಬೋದು, ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು 10ರಿಂದ 15 ನಿಮಿಷ ಹುಣಸೆಹಣ್ಣು ಚೆನ್ನಾಗಿ ನೆನೆಸ್ಕೊಂಡ್ಬಿಟ್ಟು ರಸನ ತೆಗ್ದು ಇಟ್ಕೊಳ್ಬೇಕಾಗತ್ತೆ. ಇದನ್ನ ನಾವು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಏನು ಧನಿಯಾ ಕಾಳು, ಹಾಗೆ ಜೀರಿಗೆ ಎಲ್ಲ 2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಕಾಳುಮೆಣಸು, ಹಾಗೆ ಸ್ವಲ್ಪ ಮೆಂತೆ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಮೆಂತೆ ಸ್ವಲ್ಪ ಕಮ್ಮಿ ತಗೊಳ್ಬೇಕಾಗತ್ತೆ. ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ 5 ತಗೊಂಡ್ರೆ ಸಾಕು. ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿ ತನಕ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡ್ಬೋದು, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ ನಿಮಗೆ ಆ ಫ್ಲೇವರ್ ಬರುತ್ತೆ. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡ್ಬೋದು, ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 15 ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಆದರೆ ಸಾಕು. ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಬ್ರೌನ್ ಆಗಬೇಕು. ಇದನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಕಂಪ್ಲೀಟಾಗಿ ಬಿಸಿ ಆರೋದಕ್ಕೆ ಬಿಡಬೇಕಾಗತ್ತೆ. ಈ ರೀತಿ ಆದರೆ ಸಾಕು. ನೋಡ್ಬೋದು, ಬಿಸಿ ಆರಿದೆ. ಇದನ್ನ ಒಂದು ಜಾರಿಗೆ ಹಾಕೊಂಡ್ಬಿಟ್ಟು ನೀರು ಹಾಕೊಂಡಿಲ್ದಂಗೆನೆ ಪೌಡರ್ ರೀತಿಯಲ್ಲಿ ಮಾಡ್ಕೊಂಡು ಬರಬೇಕು. ಸ್ವಲ್ಪ ನೈಸ್ ಆಗಿ ರುಬ್ಕೊಂಡು ಬರಬೇಕಾಗತ್ತೆ. ಸ್ವಲ್ಪ ತರಿ ತರಿ ಇದ್ರೆ ಸಾಕು. ನೋಡ್ಬೋದು, ನಾನಿಲ್ಲಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿ ಸಾಫ್ಟ್ ಆಗಿ ಪೌಡರ್ ಆಗಿರಬೇಕು. ಸ್ವಲ್ಪ ತರಿ ತರಿ ಇದ್ರೆ ಪರವಾಗಿಲ್ಲ. ನೋಡ್ಬೋದು, ಈ ರೀತಿ ಆದ್ರೆ ಸಾಕು. ಪೌಡರ್ನ ನೀವು ಸ್ಟೋರ್ ಮಾಡ್ಕೊಂಡು ಕೂಡ ಇಟ್ಕೊಳ್ಬೋದು. ನೀವು ಯಾವಾಗ ಪುಳಿಯೋಗರೆ ಮಾಡ್ಕೊತೀರೋ ಈ ಪೌಡರ್ನ ಹಾಕೊಂಡ್ರೆ ಸಾಕು. ಇದನ್ನ ನಾವು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ನಾವು ಪುಳಿಯೋಗರೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಒಂದು 6ರಿಂದ 7 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ 2 ಸ್ಪೂನ್ ಅಷ್ಟು ಶೇಂಗಾ ಕಾಳು, ಹಾಗೆ 1 ಸ್ಪೂನ್ ಅಷ್ಟು ಉದ್ದಿನಬೇಳೆ, ಹಾಗೆ 1 ಸ್ಪೂನ್ ಅಷ್ಟು ಕಡಲೆಬೇಳೆ, ಹಾಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡು ಚೆನ್ನಾಗಿ ಈ ರೀತಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಬ್ರೌನ್ ಆದ್ಮೇಲೆ ಸ್ವಲ್ಪ ಕರಿಬೇವು, ಹಾಗೆ ಒಣ ಮೆಣಸಿನಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡು ಇದನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡ್ಬೋದು, ಇವಾಗ ನಾವು ಅದೇ ಎಣ್ಣೆಗೆ ನಾವೇನು ಹುಣಸೆ ಹಣ್ಣಿನ ರಸನ ನೆನೆಸಿ ಇಟ್ಕೊಂಡಿರ್ತೀವೋ ಅದನ್ನ ಹಾಕೊಂಡು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಪಿಂಚ್ ಹಾಕೋಷ್ಟು ಅರಿಶಿನ, ಹಾಗೆ ಸ್ವಲ್ಪ ಬೆಲ್ಲನ ಹಾಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹುಣಸೆ ಹಣ್ಣಿನ ರಸನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬರೋ ತನಕ ಬಿಡಬೇಕಾಗತ್ತೆ. ಹಾಗೆ ಹುಣಸೆಹಣ್ಣಿನ ರಸ ಎಣ್ಣೆ ಕೂಡ ಬಿಡುತ್ತೆ. ನೋಡ್ಬೋದು, ಈ ರೀತಿ ಚೆನ್ನಾಗಿ ಎಣ್ಣೆ ಬಿಡಬೇಕು. ಹಾಗೆ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗತ್ತೆ. ನೋಡ್ಬೋದು, ಈ ರೀತಿ ಚೆನ್ನಾಗಿ ಎಣ್ಣೆ ಬಿಡಬೇಕು. ಅಲ್ಲಿ ತನಕ ಆದರೆ ಸಾಕು. ಈ ರೀತಿ ಗಟ್ಟಿಯಾಗಿರ್ಬೇಕು. ನೋಡ್ಬೋದು, ಎಣ್ಣೆ ಎಲ್ಲ ಬಿಟ್ಟಿದೆ. ಈ ರೀತಿ ಎಣ್ಣೆ ಬಿಟ್ಟಿದೆ ಅಂದಾಗ ಹುಣಸೆಹಣ್ಣಿನ ರಸ ಚೆನ್ನಾಗಿ ರೆಡಿ ಆಗಿದೆ ಅಂತ. ಇದಕ್ಕೆ ನಾವಿವಾಗ 2 ಸ್ಪೂನ್ ಅಷ್ಟು ನಾವೇನು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಆ ಪೌಡರ್ನ ಹಾಕೊತಾ ಇದ್ದೀನಿ. ಪೌಡರ್ನ ಹಾಕೊಂಡ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪೌಡರ್ನ ಹಾಕೊಳ್ಳಿ. ಹಾಗೆ ಉಳಿದಿದ್ದೆಲ್ಲ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಿಮಗೆ ಬೇಕಾದಾಗ ಈ ರೀತಿ ಗೊಜ್ಜನ್ನ ರೆಡಿ ಮಾಡ್ಕೊಳ್ಬೋದು. ಸೂಪರ್ ಆಗಿ ಇರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವೇನು ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಆ ಒಗ್ಗರಣೆನ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಈ ರೀತಿ ತಳ ಬಿಡುತ್ತೆ. ಅಲ್ಲಿ ತನಕ ಆದ್ರೆ ಸಾಕು. ನೋಡ್ಬೋದು, ಎಷ್ಟು ಸೂಪರ್ ಆಗಿ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ ಅಂತ. ಈ ವಿಧಾನದಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ. ರೈಸ್ ಜೊತೆಗೆ ಸೂಪರ್ ಆಗಿ ಇರುತ್ತೆ. ನೋಡ್ಬೋದು, ಉದ್ರಾಗಿ ನಾನಿಲ್ಲಿ ರೈಸ್ನ ಮಾಡ್ಕೊಂಡಿರ್ತೀನಿ. ಚೆನ್ನಾಗಿ ರೈಸ್ ಜೊತೆಗೆ ಕಲ್ಸ್ಕೊಳ್ಬೇಕಾಗತ್ತೆ. ನೀವು ಟೆಂಪಲ್ ಅಲ್ಲೆಲ್ಲ ಪುಳಿಯೋಗರೆ ತಿಂತೀರಲ್ಲ, ಅದೇ ರೀತಿ
ಮನೆಯಲ್ಲೇನೆ ಸುಲಭವಾಗಿ ರುಚಿಯಾಗಿ ಮಾಡ್ಕೊಳ್ಬೋದು. ಈ ವಿಧಾನದಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ. ಇಷ್ಟೇ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ. ಬ್ರೇಕ್ಫಾಸ್ಟ್ಗೆ ಸೂಪರ್ ಆಗಿ ಇರುತ್ತೆ. ಇಲ್ಲ ಅಂತ ಅಂದ್ರೆ ಪೂಜೆಗೂ ಕೂಡ ನೀವು ನೈವೇದ್ಯನ ಮಾಡ್ಕೊಳ್ಬೋದು. ಅಂಗಡಿಯಿಂದ ಪೌಡರ್ ತರೋ ಅವಶ್ಯಕತೆನೇ ಇರಲ್ಲ. ಈ ರೀತಿ ಮನೇಲೇನೆ ಪೌಡರ್ನ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಕೂಡ ಇಟ್ಕೊಳ್ಬೋದು. ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಿಂಪಲ್ ಅಂಡ್ ಈಸಿ ರೆಸಿಪಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.